ಇನ್ನು ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾಲಯದಲ್ಲೂ ಕೂಡ ಅನೇಕ ನಕಲಿಗಳು ಇದೀಗ ಮನೆ ಮಾಡಿದ್ದಾರೆ. ಉದ್ಯೋಗಕ್ಕಾಗಿ ನಕಲಿ ಅಂಕಪಟ್ಟಿ ಅಂದರೆ ಮಾರ್ಕ್ಸ್ ಕಾರ್ಡ್ಗಳನ್ನು ಹಾಗೂ ನಕಲಿ ಪದವಿ ಪ್ರಮಾಣ ಪತ್ರಗಳನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಉದ್ಯೋಗ ಪಡೆದುಕೊಳ್ಳೋದಕ್ಕೆ ಅಂತ ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾಲಯವನ್ನು ಕೂಡ ಬಿಡದೆ ಅದರ ಮಾರ್ಕ್ಸ್ ಕಾರ್ಡು, ಅದೇ ರೀತಿಯಾಗಿ ಪದವಿ ಡಿಗ್ರಿಯನ್ನು ಕೂಡ ಬಿಡದೆ ನಕಲಿ ಪ್ರಮಾಣ ಪತ್ರಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಮಂಡ್ಯದ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಹುದ್ದೆಯನ್ನ ಪಡೆದುಕೊಳ್ಳೋದಕ್ಕೆ ಚಾಲಾಕಿಗಳು ನಕಲಿ ಮಾರ್ಕ್ಸ್ ಕಾರ್ಡು, ನಕಲಿ ಡಿಗ್ರಿ ಸರ್ಟಿಫಿಕೇಟ್ ಬಳಕೆ ಮಾಡಿದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನಕಲಿ ಪದವಿ ಹಾಗೂ ಅಂಕಪಟ್ಟಿ ಪದವಿ ಪ್ರಮಾಣ ಪತ್ರವನ್ನು ಕೊಟ್ಟು ಕಳ್ಳರು ಇದೀಗ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಡಿಸಿ ಕಚೇರಿಗೆ ನಕಲಿ ಪದವಿ ಪ್ರಮಾಣ ಪತ್ರಗಳನ್ನು ಸಲ್ಲಿಕೆ ಮಾಡಿದ್ರು. ಅದು ಕೂಡ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಈ ಕೆಲಸವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಅಂತ ಪದವಿ ಪ್ರಮಾಣ ಪತ್ರಗಳನ್ನು ಸಲ್ಲಿಕೆ ಮಾಡಿದ್ರು. ಬೆಂಗಳೂರು ಮೂಲದ ವಿನೋದ್ ವಿ ಎಂಬಾತನ ಕಳ್ಳಾಟ ಇದೀಗ ಬಹಿರಂಗ ಆಗಿದೆ. ವಿನೋದ್ ವಿ ಎಂಬಾತ ಈ ನಕಲಿ ಪ್ರಮಾಣ ಪತ್ರಗಳನ್ನು ಕೊಟ್ಟು ಕೆಲಸ ಗಿಟ್ಟಿಸ್ಕೊಳ್ಳೋದಕ್ಕೆ ಅಂತ ಪ್ರಯತ್ನವನ್ನು ಮಾಡಿದ್ದ. ಇದೇ ನಕಲಿ ಸರ್ಟಿಫಿಕೇಟ್ಗಳನ್ನು ಕೊಟ್ಟು ಬೆಂಗಳೂರಿನಲ್ಲೂ ಕೂಡ ಈತ ಉದ್ಯೋಗ ಗಿಟ್ಟಿಸಿಕೊಂಡಿದ್ದಂತೆ. ಬೆಂಗಳೂರಿನಲ್ಲಿ 5 ವರ್ಷಗಳ ಕಾಲ ಈತ ಕೆಲಸ ಮಾಡಿದ್ದಾನೆ. 5 ವರ್ಷಗಳ ಕಾಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಿರ್ಮಿತಿ ಕೇಂದ್ರದಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡಿದ್ದಾನೆ. ಮಂಡ್ಯದ ನಿರ್ಮಿತಿ ಕೇಂದ್ರದ ಹುದ್ದೆಗಾಗಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಈತ ಸಿಕ್ಕಿ ಬಿದ್ದಿದ್ದಾನೆ. ಎಂಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಅಂಕಪಟ್ಟಿಗಳನ್ನು ಈತ ಸೃಷ್ಟಿ ಮಾಡಿದ್ದಾನೆ. ಪ್ರಮಾಣ ಪತ್ರವನ್ನು ಕೂಡ ಸೃಷ್ಟಿ ಮಾಡಿಕೊಂಡಿದ್ದ. ಇನ್ನು ಗುಮಾನಿ ಇರುವ ಹಿನ್ನೆಲೆಯಲ್ಲಿ ಮೈಸೂರು ವಿವಿಗೆ ಪತ್ರವನ್ನು ಬರೆದುಕೊಂಡು ಸ್ಪಷ್ಟನೆಯನ್ನು ಕೇಳಲಾಗಿತ್ತು. ಮಂಡ್ಯದ ಜಿಲ್ಲಾಧಿಕಾರಿಗಳು ಅವರಿಗೆ ಅನುಮಾನ ಬರುತ್ತೆ ಈ ಡಿಗ್ರಿಗಳನ್ನು ನೋಡಿ. ಹೀಗಾಗಿ ಅವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅವರು ಪತ್ರವನ್ನು ಕೂಡ ಬರೆದಿದ್ದರು. ಆಗ ಈ ಮಾರ್ಕ್ಸ್ ಕಾರ್ಡ್ಗಳು ಹಾಗೂ ಸರ್ಟಿಫಿಕೇಟ್ಗಳು ಎಲ್ಲವೂ ಕೂಡ ಫೇಕ್ ಅಂತ ಮೈಸೂರು ವಿಶ್ವವಿದ್ಯಾಲಯ ವರದಿ ಕೊಟ್ಟಿತ್ತು. ಮೈಸೂರು ವಿಶ್ವವಿದ್ಯಾಲಯ ಸ್ಪಷ್ಟನೆ ಕೊಟ್ಟ ಹಿನ್ನೆಲೆಯಲ್ಲಿ ವಿನೋದ್ ಎಂಬಾತನ ಆಯ್ಕೆಯನ್ನು ವಜಾ ಮಾಡಲಾಗಿದೆ. ಬೆಂಗಳೂರಿನ ವಿನೋದ್ ವಿ ಎಂಬಾತನ ವಿರುದ್ಧ ಈಗ FIR ಕೂಡ ದಾಖಲಾಗಿದೆ. ಆದರೆ ಮೈಸೂರು ವಿಶ್ವವಿದ್ಯಾಲಯದ ಒಂದು ಮಾರ್ಕ್ಸ್ ಕಾರ್ಡ್ಗಳು ಹಾಗೂ ಡಿಗ್ರಿ ಸರ್ಟಿಫಿಕೇಟ್ಗಳನ್ನೇ ನಕಲಿ ಮಾಡಿರುವಂಥದ್ದು ಈಗ ಮೈಸೂರು ವಿಶ್ವವಿದ್ಯಾಲಯದ ಒಂದು ಡಿಗ್ರಿಗಳು, ಮಾರ್ಕ್ಸ್ ಕಾರ್ಡ್ಗಳು ಅದೂ ಕೂಡ ಫೋರ್ಜರಿ ಆಗ್ತಾ ಇದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಮಂಡ್ಯ ಜಿಲ್ಲಾ ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ 23/9/2022ರಲ್ಲಿ ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಒಂದು ಪ್ರಕಟಣೆ ಹೊರಡಿಸಿದರು. ಇಲ್ಲಿ ವಿನೋದ್ ವಿ ಅಂತೇಳಿ ಬೆಂಗಳೂರು ಗ್ರಾಮಾಂತರ ನಿರ್ಮಿತಿ ಕೇಂದ್ರದಲ್ಲಿ 2014ರಿಂದ 19ರವರೆಗೆ ಅಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಅವರು ಮೈಸೂರು ಯೂನಿವರ್ಸಿಟಿಯಿಂದ ಎಂಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗು ಅಂಕಪಟ್ಟಿಗಳು ಮತ್ತು ದಾಖಲೆಗಳನ್ನ ನಕಲಿಯನ್ನು ನೀಡಿ ಆಯ್ಕೆ ಸಮಿತಿ ಕೂಡ ಅವನ್ನ ಆಯ್ಕೆ ಮಾಡಿತ್ತು. ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ ಆಯ್ಕೆ ಮಾಡಿದರು. ಅನಂತರ ಬೆಂಗಳೂರಿನ ಒಬ್ಬ ಗುತ್ತಿಗೆದಾರರು ಇವರು ನಕಲಿ ಅಂಕಪಟ್ಟಿಗಳನ್ನ ನೀಡಿದ್ದಾರೆ ಅಂತೇಳಿ ದೂರು ಕೊಟ್ಟದ್ರಿಂದ ಮಂಡ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಯೂನಿವರ್ಸಿಟಿ ಉಪಕುಲಪತಿಗಳಿಗೆ ಅದನ್ನು ಪತ್ರವನ್ನು ಬರೆದಿದ್ದರು. ಉಪಕುಲಪತಿ ಪರೀಕ್ಷಾಂಗರವರು ಕೂಡ ಅದನ್ನು ಅವರು ಅವರು ಎಂಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿಲ್ಲ. ಮತ್ತು ಅವರು ಏನು ಅಂಕಪಟ್ಟಿಗಳ ನೀಡಿದ್ದಾರೆ ಅದು ನಮ್ಮಿಂದ ವಿತರಣೆ ಆಗಿಲ್ಲ ಅಂತೇಳಿ ಅವರು ಕೊಟ್ಟಿದ್ದರು. ಈ ಬಗ್ಗೆ ಅವ್ರನ್ನ ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ ಆಯ್ಕೆ ಮಾಡಿದರು. ಅದನ್ನು ಆ ಹುದ್ದೆಯಿಂದ ಕೈ ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡಿದ್ರು. ಆದರೆ ಇಲ್ಲಿ ಇವರ ವಿರುದ್ಧ FIRನ ದಾಖಲು ಮಾಡಬೇಕಿತ್ತು ಜಿಲ್ಲಾಡಳಿತ, ದಾಖಲು ಮಾಡಿಲ್ಲ. ಈಗ ನಾನೇ ಇದ್ರ ಬಗ್ಗೆ ದಾಖಲೆಗಳನ್ನ ಪಡೆದು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ವಿನೋದ್ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದೇನೆ. ಮತ್ತು ಮಂಡ್ಯ